ಕನ್ನಡ ಕತೆ ಕಾದಂಬರಿ ಲೋಕ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಸಣ್ಣ ಕತೆ ಕಾವ್ಯ ಭಾಗ 1. ಕಾವ್ಯ, ಲೇ ಕಾವು, ಎಷ್ಟು ಹೊತ್ತು ಮಲಗೋದು ಅನ್ನುತ್ತಾ ವನಜಾಕ್ಷಿ ಮಗಳು ಕಾವ್ಯಳನ್ನು ಕೂಗಿ ಕೂಗಿ ಕರೀತಾ ಇದ್ರು. ಮಗಳು ಆರಾಮಾಗಿ 8 ಗಂಟೆ ಆಗಿದ್ರು ಮುಸುಕು ಹಾಕಿಕೊಂಡು ಇನ್ನೂ ಗೊರಕೆ ಹೊಡೆಯುತ್ತಿದ್ದಳು. ಅಯ್ಯೋ ಅಯ್ಯೋ, ಏನು ಬಂದಿದೆ ನಿಂಗೆ ದೊಡ್ಡ ರೋಗ? ಲೇ ವನಜಾಕ್ಷಿ, ಪಾಪ ಕಣೆ ಮಗು, ಮಲಗಲಿ, ಏಳಿಸ್ಬೇಡ ಅಂದರು ಕಾವ್ಯ ತಂದೆ ವಸಂತರಾಜ್. ಹೌದು ಹೌದು, ನಿಮ್ಮಿಂದಾನೇ ಅವಳಿಗೆ ಆಲಸ್ಯ ಬಂದಿರೋದು ಕಣ್ರಿ ಅಂದರು ವನಜಾಕ್ಷಿ ಮುನಿಸಿನಿಂದ. ಅಲ್ಲ ಕಣೆ ವನಜಾಕ್ಷಿ, ಅವಳಿಗೆ ರಜೆ ಸಿಗೋದೇ ವಾರಕ್ಕೆ 1 ದಿನ, ಮಲಗಲಿ ಬಿಡು. ನೀವು ಹೀಗೆ ಮುದ್ದು ಮಾಡಿ ಮಾಡಿನೇ ಅವಳಿಗೆ ನಾನು ಅಂದರೆ ಸ್ವಲ್ಪ ಕೂಡ ಭಯ ಇಲ್ಲ ಅನ್ನುತ್ತಾ ಸಿಟ್ಟಿನಿಂದ ಸೀರೆಸೆರಗನ್ನು ಹಿಡಿದುಕೊಂಡು ಜೋರಾಗಿ ಕೊಡವಿಕೊಂಡು ಸೊಂಟಕ್ಕೆ ಸಿಕ್ಕಿಸಿಕೊಂಡಳು ವನಜಾಕ್ಷಿ. ವಸಂತರಾಜ್ ಅದಕ್ಕೇನು ಹೇಳದೆ ನಗುತ್ತಾ ಅಂದಿನ ಪೇಪರ್ ಓದುತ್ತಾ ಕುಳಿತಿದ್ದರು. ತಾಯಿ ಕೂಗಾಟಕ್ಕೆ ಕಾವ್ಯ ಎಚ್ಚರವಾದ. ಅವರಿಗೆ ಸಿಟ್ಟು ಬಂದಿರೋದು ಗೊತ್ತು ಅವಳಿಗೆ. ಅದರ ಬೆಡ್ ಮೇಲೆ ಕಣ್ಣು ಮುಚ್ಚಿಕೊಂಡು, ಅಮ್ಮ, ಅದೇನೇ ನೀವು ಗಲಾಟೆ ಮಾಡೋದು? 1 ದಿನ ಆರಾಮವಾಗಿ ಮಲಗಿ ನನ್ನ ಹೀರೋ ಶಿವರಾಜ್ ಕುಮಾರ್ ಕನಸು ಕಾಣೋಕ್ಕೂ ಬಿಡಲ್ಲ ಅಂತೀಯ? ಹೌದು ಹೌದು, ನೀನು ಆ ಸಿನಿಮಾ ನಟ ನಟಿಯರ ಕನಸು ಕಾಣುತ್ತಿರು. ಇಲ್ಲಿ ನಾನು ಅಪ್ಪ ಮಗಳಿಗಾಗಿ ಬೇಗ ಎದ್ದು ಮನೆ ಕೆಲಸ, ಕಸ ಮುಸುರೆ ತಿಕ್ಕಿ ಮುಗಿಸಿಕೊಂಡು ಬಂದು ನಿಮಗೆ ತಿಂಡಿ ಕಾಪಿ ಮಾಡಿ ಕಾಯ್ತಾ ಕೂತ್ಕೊಂಡು ಬಿಟ್ಟರೆ ಮನೆಯಲ್ಲಿ ಮಾಡೋಕ್ಕೆ ಬೇರೆ ಯಾವ ಕೆಲಸ ಇಲ್ಲ ನೋಡು. ಆ ನಿನ್ನ ಅಪ್ಪನೂ ತಿಂಡಿ ಮಾಡೋಕ್ಕೆ ಮಗಳಿಗೇ ಕಾಯೋದಂತೆ. ನೀವಿಬ್ಬರು ತಿಂಡಿ ಮಾಡಿಲ್ಲ ಅಂತ ನಾನು ಕೂಡ ಉಪವಾಸ ನಿಮ್ಮಿಬ್ಬರಿಗಾಗಿ ಕಾಯೋದಂತೆ. ಚೆನ್ನಾಗಿದೆ ಚೆನ್ನಾಗಿದೆ ಅಂತ ವನಜಾಕ್ಷಿ ಒಂದೇ ಸಮನೆ ವಟ ವಟ ಮಾಡ್ತಿದ್ರು. ಕಾವ್ಯ ಮಾತ್ರ ಇದು ಯಾವುದು ತನಗೆ ಏನೂ ಸಂಬಂಧ ಇಲ್ಲ ಎನ್ನುವಂತೆ ತನ್ನ ಪಾಡಿಗೆ ತಾನು ಕನಸು ಕಾಣುತ್ತಾ ಮಲಗಿದ್ದಳು. ಶಿವರಾಜ್ ಕುಮಾರ್ ಜೊತೆ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಳು. ದೊಡ್ಡ ಬೆಟ್ಟದಲ್ಲಿ ಕಾಲು ಜಾರಿ ಬಿದ್ದಾಗ ಹೀರೋ ಬಂದು ತನ್ನನ್ನು ಬೀಳದಂತೆ ಗಟ್ಟಿಯಾಗಿ ಹಿಡಿದುಕೊಂಡು ಬೆಟ್ಟದ ಒಂದು ತುದಿಯಿಂದ ಹೊರಳಾಡಿ ಇನ್ನೇನು ದೊಡ್ಡ ಹೊಂಡದಲ್ಲಿ ಬೀಳೋದ್ರಲ್ಲಿದ್ದಾಗ, ಅಯ್ಯೋ ಅಮ್ಮ, ನನ್ನ ಸೊಂಟ ಹೋಯ್ತು ಅಮ್ಮ, ಬೇಗ ಬಂದು ನನ್ನ ಏಳಿಸಮ್ಮ, ಅಯ್ಯೋ. ಮುಂದೆ ಬರುವ ಭಾಗ ವೀಕ್ಷಿಸಿ. ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. GRB.